YAS ದೈಹಿಕ ತರಬೇತಿ ಕೇಂದ್ರ ಕಲಬುರಗಿಯ ಪೋಸ್ಟರ್ ಅನ್ನು ಇಂದು ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಯಳಸಂಗಿ ಅವರು ಬಿಡುಗಡೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ದೈಹಿಕ ತರಬೇತಿ ಕೇಂದ್ರ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದ್ದಾರೆ. ಗುಲ್ಬರ್ಗ ವಿಭಾಗದ ಎಲ್ಲ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ, ಗುಲ್ಬರ್ಗ ನಗರದೊಳಗೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯಲ್ಲಿ ಫಸ್ಟ್ ಟೈಮು YAS ಫಿಸಿಕಲ್ ಅಕಾಡೆಮಿ ಅಂತೇಳಿ ಒಂದು ರಿಜಿಸ್ಟರ್ಡ್ ಒಂದು ಸಂಸ್ಥೆ ಸ್ಥಾಪನೆ ಮಾಡಲಾಗಿದ್ದು, ಅಲ್ಲಿ ಈ ಭಾಗದ ನಿರುದ್ಯೋಗಿ ಯುವಕರಿಗೆ SLC ಮತ್ತು PUC ಏನು ಓದಿರ್ತ ಹುಡುಗರು ಮಿಲಿಟ್ರಿ ಒಳಗೆ ಹೋಗ್ಬೇಕಂತೇಳಿ ಬೇರೆ ಬೇರೆ ಸೆಕ್ಯೂರಿಟಿ ಫೋರ್ಸ್ನಾಗ ಹೋಗ್ಬೇಕಂತೇಳಿ ಏನು ಆಸೆ ಹಿಡ್ಕೊಂಡು ಕೆಲಸ ಮಾಡ್ತಿರ್ತಾವೆ, ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಹೋಗ್ಬೇಕಂತೇಳಿ ಅಂಥ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ತರಬೇತಿ ಕೊಡುವಂಥ ಕೆಲಸ YAS ಫಿಸಿಕಲ್ ಅಕಾಡೆಮಿ ಮಾಡಲಿಕ್ಕೆ ನಿಂತಿದ್ದು. ಅದರೊಳಗೆ ಅನೇಕ ಥರದ ತರಬೇತಿಗಳು, ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿರ್ಬೋದು ಅಥವಾ ರಿಟೈರ್ಡ್ ಮಿಲಿಟರಿ ಆಫೀಸರ್ ಆಗಿರ್ಬೋದು, ಈಜು ತರಬೇತಿ, ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ರು ಆಗಿರ್ಬೋದು, ಇಂಥ ಎಲ್ಲ ತರಬೇತಾರ ಮುಖಾಂತರ ಇಲ್ಲಿ ತರಬೇತಿ ಕೊಡುವಂಥ ಟ್ರೈನಿಂಗ್ ಕೊಡುವಂಥ ಕೆಲಸ ಈ ಗುಲ್ಬರ್ಗ ನಗರದೊಳಗೆ ಪ್ರಾರಂಭ ಆಗಿದ್ದು. ಇದರ ಲಾಭ ಏನಪ್ಪ ಅಂದ್ರೆ ಈ ಭಾಗದ ಎಲ್ಲರೂ ಪಡ್ಕೋಬೇಕು. ಮತ್ತು ತಾವುಗಳೇನು ಮಿಲಿಟ್ರಿ ಒಳಗೆ ಹೋಗ್ಬೇಕಂತೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಪಡೆ ಆಗ್ಬೇಕಂತೀರಿ, ಬೇರೆ ಬೇರೆ ಸೆಕ್ಯೂರಿಟಿ ಫೋರ್ಸ್ ಒಳಗೆ ಏರ್ ಫೋರ್ಸ್ನಾಗ ಹೋಗ್ಬೇಕಂತಿತ್ತು, ಅಂಥ ಎಲ್ಲ ಜನಗಳಿಗೆ ಭಾಳ ವ್ಯವಸ್ಥಿತವಾಗಿ ಟ್ರೈನಿಂಗ್ ಕೊಡುವಂಥ ಕೆಲಸ ಇಲ್ಲಿ YAS ಅಕಾಡೆಮಿ ಅವ್ರು ಮಾಡ್ತಾ ಇದ್ದದ್ದು. ತಾವೆಲ್ಲರೂ ಬಂದು ಈ ಒಂದು ಸಲ ಈ ಸಂಸ್ಥೆಗೆ ವಿಸಿಟ್ ಮಾಡಿ ಇಲ್ಲಿಂದ ಫೆಸಿಲಿಟಿ ತಿಳ್ಕೊಬೇಕಂತೇಳಿ ನಿಮ್ಮಲ್ಲಿ ಅಪೀಲ್ ಮಾಡ್ಕೊಳ್ತೇವೆ.